ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಉತ್ತರ ಪ್ರದೇಶ ರಾಜ್ಯದ ಆಗ್ರಾದಲ್ಲಿರುವ ವಿಶ್ವವಿಖ್ಯಾತಿ ಜಗತ್ತಿನಲ್ಲೊಂದಾದ ಪ್ರೀತಿಯ ಸೌಧವಾದ ಪ್ರೀತಿಗೆ ಸಂಕೇತವಾದ ತಾಜ್ ಮಹಲ್ ನೋಡುತ್ತಾ ಇತಿಹಾಸವನ್ನು ತಿಳಿಯೋಣ. ಶಹಜಹಾನ್ ಮೊಘಲ್ ಸಾಮ್ರಾಜ್ಯದ 5ನೇ ಚಕ್ರವರ್ತಿ. ಇವನು ಮೊಘಲ್ ಚಕ್ರವರ್ತಿ ಜಹಾಂಗೀರ್ ಮತ್ತು ರಜಪುತ ರಾಜಕುಮಾರಿ ಜಗತ್ ಗೋಸೈನಿ ಅಂದರೆ ಮನ್ಮತಿಯ ಮಗ. ಅಂದು ಆಗ್ರಾದಲ್ಲಿ ಸುಪ್ರಸಿದ್ಧವಾದ ಆಗ್ರಾದ ಖುರ್ರಾಮ್ ಮಾರುಕಟ್ಟೆಯಲ್ಲಿ ಇವನ ಪ್ರೇಮಕಥೆಯು ಪ್ರಾರಂಭವಾಗುತ್ತದೆ. ಇದೊಂದು ಅತ್ಯಂತ ಪ್ರಸಿದ್ಧ ಭಾವುಕ ಕಥೆಯಾಗಿ ತಾಜ್ ಮಹಲ್ ನಿರ್ಮಾಣಕ್ಕೆ ಕಾರಣವಾಗಿ, ಇವನ ಪ್ರೀತಿ ಪ್ರೇಮಕ್ಕೆ ಸಾಕ್ಷಿಯಾಗಿ ಪ್ರಪಂಚದ ಪ್ರಸಿದ್ಧ ಅದ್ಭುತಗಳಲ್ಲಿ ಇದು ಒಂದು ಸಾಕ್ಷಿಯಾಗಿ ನಿಂತಿದೆ. ಒಂದು ದಿನ ಯುವರಾಜ ಖುರ್ರಾಮ್, ನಂತರ ಇವನ ಹೆಸರು ಶಹಜಾನ್ ಆಗುತ್ತದೆ, ಆಗ್ರಾದ ಖುರ್ರಾಮ್ ಮಾರುಕಟ್ಟೆಗೆ ವೀಕ್ಷಣೆಗೆ ಹೋಗುತ್ತಾನೆ. ಅಚಾನಕ್ಕಾಗಿ ಒಂದು ವ್ಯಾಪಾರ ಮಳಿಗೆಯ ಮುಂದೆ ನಿಂತು ಬಿಡುತ್ತಾನೆ. ನೋಡುತ್ತಲೇ ರೇಷ್ಮೆ ಸೀರೆ ಮತ್ತು ಮಣಿಗಳನ್ನು ಮಾರುತ್ತಿದ್ದ, ಅಪ್ಸರೆಯನ್ನೇ ನಾಚಿಸುವಂತಿದ್ದ ಅತ್ಯಂತ ಸುಂದರಿಯಾದ ಅರ್ಜುನ್ಮಂಡ್ ಬಾನು ಬೇಗಮ್ಮಳನ್ನು ನೋಡುತ್ತಾ ಹಲುಗಾಡದೆ ಶಿಲೆಯಂತೆ ನಿಂತು ಬಿಡುತ್ತಾನೆ. ಆ ಮಳಿಗೆಯ ಒಳಗಿದ್ದ ಸುಂದರಿಯೂ ಸಹ ರೇಷ್ಮೆ ಸೀರೆಯನ್ನು ಬಿಚ್ಚಿ ಹಿಡಿದಿದ್ದ ಭಂಗಿಯಲ್ಲಿಯೇ ಅವಳು ಶಿಲೆಯಂತೆ ನಿಂತು ಬಿಡುತ್ತಾಳೆ. ಇಬ್ಬರ ಕಣ್ಣುಗಳು ಒಂದಾಗುತ್ತವೆ, ಇಬ್ಬರು ಮೋಹಿತರಾಗುತ್ತಾರೆ, ಪ್ರೇಮಾನುರಾಗವು ಪ್ರಾರಂಭವಾಗುತ್ತೆ. 1607ರಲ್ಲಿ ಮದುವೆಯೂ ಆಗುತ್ತದೆ. ಶಹಜಾನ್ಗೆ ಈಗಾಗಲೇ ಇಬ್ಬರು ಪತ್ನಿಯರಿರುತ್ತಾರೆ. ಶಹಜಾನ್ ಚಕ್ರವರ್ತಿಯಾಗುತ್ತಾನೆ, ಪ್ರಪಂಚದ ಪ್ರಸಿದ್ಧಿಯಾಗುತ್ತಾನೆ. ಇಬ್ಬರಲ್ಲೂ ಒಬ್ಬರನ್ನೊಬ್ಬರು ಬಿಟ್ಟಿರಲಾರದ ಬಂಧನದಲ್ಲಿರುತ್ತಾರೆ. ಶಹಜಾನ್ಗೆ ಆಪ್ತ ಸಲಹೆಗಾರ್ತಿಯಾಗಿ ಆಡಳಿತದಲ್ಲಿ ಶಹಜಹಾನ್ಗೆ ಬೆನ್ನೆಲುಬಾಗಿ ನಿಲ್ಲುತ್ತಾಳೆ. ಎಲ್ಲೇ ಯುದ್ಧವಾದರೂ ಸಹ ಶಹಜಹಾನ್ಗೆ ಸಂಗಾತಿಯಾಗಿ ಹೋರಾಟಗಾರ್ತಿಯಾಗಿ ನಿಂತು ಹೋರಾಡುತ್ತಾಳೆ. ಶಹಜಹಾನ್ಗೆ ಅರ್ಜುನ್ಮಂಡ್ ಬಾನು ಬೇಗಮ್ಮಳ ಮೇಲಿದ್ದ ಪ್ರೀತಿಯು ಉತ್ತುಂಗಕ್ಕೆ ಏರುತ್ತದೆ. ಆಗ ಶಹಜಹಾನನು ಅವಳಿಗೆ ಮುಮ್ತಾಜ್ ಮಹಲ್ ಎಂಬ ಬಿರುದು ನೀಡುತ್ತಾನೆ. ಅಂದರೆ ಈಕೆಯು ಅರಮನೆಯಲ್ಲಿರುವ ಎಲ್ಲ ಆಭರಣಗಳಿಗಿಂತ ಅತಿ ಶ್ರೇಷ್ಠ ಆಭರಣವೆಂದು ಬಿರುದು ಆಗುತ್ತದೆ. ಅಷ್ಟು ಶ್ರೇಷ್ಠ ಸ್ಥಾನಮಾನ ಗೌರವವನ್ನು ನೀಡುತ್ತಾನೆ. ಅಲ್ಲದೆ ಯಾವುದೇ ವಿಷಯದಲ್ಲಿ ಚಕ್ರವರ್ತಿಗೆ ಸಮಾನವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮ್ರಾಜ್ಞಿಯಾಗುತ್ತಾಳೆ. ಇವರಿಬ್ಬರ ಪ್ರೇಮ ಕಥೆಯು ಅಮರ ಪ್ರೇಮವಾಗಿ ನಿಲ್ಲದೆ ಮಧ್ಯದಲ್ಲಿ ದುರಂತವೊಂದರಲ್ಲಿ ಕೊನೆಯಾಗುತ್ತದೆ. ತಮ್ಮ 14ನೆಯ ಮಗು ಜನನದ ಸಮಯದಲ್ಲಿ ಡೆಕ್ಕನ್ ಎಂದು ಕರೆಯುತ್ತಿದ್ದ ಇಂದಿನ ಮಧ್ಯಪ್ರದೇಶ ರಾಜ್ಯದ ಬಹ್ರಾನ್ಪುರದಲ್ಲಿ ಮುಮ್ತಾಜ್ ನಿಧನರಾಗುತ್ತಾರೆ. ಇಂತಹ ಶುದ್ಧ ಪ್ರೇಮ ಕಥೆಯು ದುರಂತದಲ್ಲಿ ಅಂತ್ಯವಾಗುತ್ತದೆ. ಮುಮ್ತಾಜ್ ಸಾವಿಗೂ ಸ್ವಲ್ಪ ಸಮಯ ಮುಂಚೆ ಶಹಜಹಾನನ್ನು ಪಕ್ಕ ಕೂಡಿಸಿಕೊಂಡು ವಯಸ್ಸಿದ್ದ ಗಂಡನಿಗೆ, ನೀವು ಮತ್ತೆ ಮದುವೆಯಾಗಬಾರದು, ನಮ್ಮ ಪ್ರೇಮವು ಅಜರಾಮರವಾಗಿರಬೇಕು. ನೀವು ಯಾವಾಗಲೂ ಹೆಚ್ಚು ಕಾಲ ಕಳೆಯುತ್ತಿದ್ದ ಯಮುನಾ ನದಿಯ ಪಕ್ಕದಲ್ಲಿ ಮಹಲೊಂದನ್ನು ನಿರ್ಮಿಸಿ ಆ ಮಹಲು ಯಮುನೆಯಲ್ಲಿ ಪ್ರತಿಬಿಂಬಿಸಬೇಕು ಎಂದು ಹೇಳಿ ಪ್ರಾಣ ಬಿಟ್ಟಳು. ಆಗ ಶಹಜಹಾನನು ಬೃಹತ್ಪುರದ ತಪತಿ ನದಿ ದಂಡೆಯಲ್ಲಿ ಮುಮ್ತಾಜಳ ದೇಹವನ್ನು ಸಂರಕ್ಷಣೆ ಮಾಡಿ ಸೈನಿಕರನ್ನು ಕಾವಲಿರಿಸಿ ಆಗ್ರಾಕ್ಕೆ ಬರುತ್ತಾನೆ. ಮುಮ್ತಾಜಳ ಸಾವಿನಿಂದ ವಿಚಲಿತನಾದ ಶಹಜಹಾನನ ತಲೆಯ ಕೂದಲು ಒಂದೇ ರಾತ್ರಿ ಬಿಳುಪಾಯಿತೆಂದು ಹೇಳುತ್ತಾರೆ. ತನ್ನ ಪ್ರಿಯ ಪತ್ನಿಯ ಆಸೆಯಂತೆ ಮುಮ್ತಾಜ್ ಮಹಲ್ ಕಟ್ಟಲು 1631ರಲ್ಲಿ ಪ್ರಾರಂಭಿಸುತ್ತಾನೆ. 1642ರಲ್ಲಿ 12 ವರ್ಷ ಕಳೆಯುವಷ್ಟರಲ್ಲಿ ಮೊದಲ ಅಂತಸ್ತು ಪೂರ್ಣವಾಗುತ್ತೆ. ಮುಮ್ತಾಜಳ 12 ವರ್ಷದ ವಾರ್ಷಿಕೋತ್ಸವಕ್ಕೆ ಬಹ್ರಾನ್ಪುರದಿಂದ ಮುಮ್ತಾಜಳ ದೇಹ ತರಿಸಿ ಸಮಾಧಿಯನ್ನು ಕಟ್ಟಿಸುತ್ತಾನೆ. ತಾಜ್ ಮಹಲ್ ಕೆಲಸ ಮುಂದುವರಿಯುತ್ತದೆ. ಇದಕ್ಕೆ ರಾಜಸ್ಥಾನದ ಮಕ್ರಾನದಿಂದ ಬಿಳಿ ಅಮೃತ ಶಿಲೆ ಮತ್ತು ಅಮೂಲ್ಯ ರತ್ನದ ಕಲ್ಲುಗಳನ್ನು ಉಪಯೋಗಿಸಿ ಕಟ್ಟಲಾಗಿದೆ. ಮಹಲಿನ ವಾಸ್ತುಶಿಲ್ಪವನ್ನು ಉಸ್ತಾದ್ ಅಹಮದ್ ಲಾಹೌರಿ
ಮಹಲ್ ಕಟ್ಟಲು 22,000 ಕೆಲಸಗಾರರು ಕೆಲಸ ಮಾಡುತ್ತಾರೆ. 1653ರಲ್ಲಿ 22 ವರ್ಷಕ್ಕೆ ಮುಗಿಯುತ್ತದೆ. ಭಗ್ನ ಪ್ರೇಮಿಯಾದ ಶಹಜಹಾನನಿಗೆ ಮತ್ತೊಂದು ದುರಂತವು ಎದುರಾಗುತ್ತದೆ. ಮಹಲ್ ಪೂರ್ತಿಯಾದ ಕೆಲವೇ ದಿನಗಳಲ್ಲಿ ಶಹಜಹಾನನ ಮಗ ಔರಂಗಜೇಬನು ಶಹಜಹಾನನನ್ನು ಬಂಧಿಸಿ ಕಾರಾಗೃಹದಲ್ಲಿಡುತ್ತಾನೆ. ದುರಂತದಿಂದ ಮತ್ತಷ್ಟು ಜರ್ಜರಿತನಾದ ಶಹಜಹಾನ್ ಕಾರಾಗೃಹದಲ್ಲಿ ಮರಣಿಸುತ್ತಾನೆ. ಅವನನ್ನು ಮುಮ್ತಾಜಳ ಸಮಾಧಿ ಪಕ್ಕ ಕೆಳಹಂತಸ್ತಿನಲ್ಲಿ ಸಮಾಧಿ ಮಾಡುತ್ತಾರೆ. ತಾಜ್ ಮಹಲನ್ನು ಬಣ್ಣ ಬದಲಿಸುವ ಮಹಲೆಂದು ಕರೆಯುತ್ತಾರೆ. ಮುಂಜಾನೆ ಸೂರ್ಯೋದಯದ ಸಮಯದಲ್ಲಿ ಗುಲಾಬಿ ಬಣ್ಣದಿಂದಲೂ ಗೋಚರಿಸುತ್ತದೆ. ಹಗಲಿನಲ್ಲಿ ಬಿಳಿಯಾದ ಹಾಲಿನಂಥ ಬಣ್ಣದಿಂದಲೂ, ಹುಣ್ಣಿಮೆಯ ರಾತ್ರಿಯಲ್ಲಿ ಬೆಳ್ಳಿಯಂತೆ ಹೊಳೆಯುತ್ತದೆ. ಯಮುನಾ ನದಿಯಲ್ಲಿ ತೇಲುವಂತೆ ಬಿಂಬಿಸುವ ತಾಜ್ ಮಹಲ್ ವಿಶ್ವದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ವರ್ಷವೊಂದಕ್ಕೆ ಲಕ್ಷಾಂತರ ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ನೀವಿನ್ನು ನಮ್ಮ ಸತ್ಯದರ್ಶನ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ದಯವಿಟ್ಟು ಚಂದಾದಾರರಾಗಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.